ಹಾಯ್ ಫ್ರೆಂಡ್ಸ್, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಬರುತ್ತದೆ. ಅದಕ್ಕಿಂತ ಮೊದಲು ಸ್ಟೇಟಸಲ್ಲಿ ಯಾವುದೆಲ್ಲ ಚೇಂಜಸನ್ನು ನಮಗೆ ಕಾಣಸಿಗುತ್ತದೆ ಮತ್ತು ಈ 19ನೇ ಕಂತಿನಲ್ಲಿ ಏನೇನು ಬದಲಾವಣೆಯನ್ನು ತಂದಿದ್ದಾರೆ ಮತ್ತು ಎಷ್ಟು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಯಾವಾಗ ಬರುತ್ತದೆ ಎಂಬುದೆಲ್ಲರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸಲಿದ್ದೇವೆ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಸರ್. ಹೌದು ಫ್ರೆಂಡ್ಸ್, ಕೇಂದ್ರದ ಬೃಹತ್ ಯೋಜನೆಯಾದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಇಡೀ ದೇಶವೇ ಈ 19ನೇ ಕಂತಿಗೆ ಕಾಯ್ತಾ ಇದೆ. ಅದು ಈ ಒಂದು ಹಣವು ಬಿಡುಗಡೆ ಮಾಡಲು ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಅದಕ್ಕಿಂತ ಮೊದಲು ಸ್ಟೇಟಸಲ್ಲಿ ನಿಮಗೆ ಏನು ಕಾಣಸಿಗಬಹುದೆಂದರೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ನಮಗೆ ಕಾಣಸಿಗುತ್ತದೆ. ಅದು ಯಾವಾಗ ಬರುತ್ತದೆ ಅಂದರೆ ಈ ಜನವರಿ ಕೊನೆಗೆ ಅದು ಬರುವ ಸಾಧ್ಯತೆ ಇದೆ. ಅದು ಬಂದು ನಂತರ ಒಂದು 15 ದಿನದ ಒಳಗಡೆ ನಮಗೆ ಈ 19ನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ. ಅದು ಕಳೆದ ಸಲ 18ನೇ ಕಂತಿನ ಹಣ ಬರುವುದಕ್ಕಿಂತ ಮೊದಲು ಕೂಡ ಅಕ್ಟೋಬರ್ 5ನೇ ತಾರೀಕಿಗೆ ನಮಗೆ 18ನೇ ಕಂತಿನ ಹಣ ಬಂದಿತ್ತು. ಅದಕ್ಕಿಂತ 15 ದಿನ ಮೊದಲು ಈ ಒಂದು ಸ್ಟೇಟಸಲ್ಲಿ ಒಂದು ಚೇಂಜಸನ್ನು ನೀವು ನೋಡಿರ್ಬೋದು. ಅದೇ ಥರ ಇದರಲ್ಲಿ ಕೂಡ ಬರುತ್ತದೆ. ಕಳೆದ 18ನೇ ಕಂತಿನಲ್ಲಿ 9 ಕೋಟಿ ಜನರಿಗೆ ಈ ಒಂದು ಹಣವು ಬಿಡುಗಡೆಯಾಗಿತ್ತು. ಆದರೆ ಈ 19ನೇ ಕಂತಿನಲ್ಲಿ ಇನ್ನೂ ಕೂಡ ಆ್ಯಡ್ ಆಗಿದ್ದಾರೆ. ಅಂದರೆ 9.5 ಕೋಟಿ ಜನರಿಗೆ ಈ ಸಲ 19ನೇ ಕಂತಿನ ಹಣವನ್ನು ಪಡೆಯಲು ಫಲಾನುಭವಿಗಳಿದ್ದಾರೆ. ಆದ್ದರಿಂದ ತುಂಬ ಚೇಂಜಸ್ ತಂದಿದ್ದಾರೆ ಮತ್ತು ತುಂಬ ಹೊಸ ರೈತರು ಇದಕ್ಕೆ ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಹಣವು ಸಿಗಲಿದೆ. ಮತ್ತು ಯಾರ್ಯಾರಿಗೂ ಈ 18ನೇ ಕಂತಿನ ಹಣ ಬರಲಿಲ್ಲ, 17ನೇ ಕಂತಿನ ಹಣ ಬರಲಿಲ್ಲ, ಅದು ಕೂಡ ಈ ಕಂತಿನೊಟ್ಟಿಗೆ ಬರುವ ಸಾಧ್ಯತೆ ಇದೆಯಂತೆ. ಇದಕ್ಕಾಗಿ ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಅಂದರೆ ಜನವರಿ ಕೊನೆಗೆ ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಒಂದು ಅಪ್ಡೇಟಲ್ಲಿ ಬರುತ್ತದೆ. ಅದು ಏನಂದರೆ ನಮ್ಮ ಕಡೆಯಿಂದ ಅಂದರೆ ಕೇಂದ್ರದ ಕಡೆಯಿಂದ ಎಲ್ಲ ಕೆಲಸಗಳು ಆಗಿದೆ. ಇನ್ನು ಅಲ್ಲಿಂದ ಸ್ಟೇಟಿನಿಂದ ಯಾವ ಸ್ಟೇಟಲ್ಲಿ ನೀವಿದ್ದೀರಾ ಆ ಸ್ಟೇಟಿನಿಂದ ಒಂದು ಅಪ್ರೂವಲ್ ಸಿಗಲಿಕ್ಕೆ ಮಾತ್ರ ಬಾಕಿ ಇದೆ ಎಂದು ಸರ್ಕಾರವು ಹೇಳುತ್ತದೆ. ಅದರ ನಂತರ ಒಂದು 15 ದಿನದ ಒಳಗಡೆ ನಮಗೆ ಈ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂದು ಅದೇ ಈ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ನಮಗೆ ಅಪ್ಡೇಟ್ ಮಾಡುತ್ತಾರೆ. ನಂತರ ನಮಗೆ ಗೊತ್ತಾಗುತ್ತೆ ಇಂಥ ದಿನ ಈ ಒಂದು ಪಿ ಎಮ್ ಕಿಸಾನ್ 19ನೇ ಕಂತಿನ ಹಣವನ್ನು ಎಲ್ಲಿ ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂದು ಕಂಪ್ಲೀಟ್ ಆದ ಡೀಟೇಲ್ಸ್ ನಂತರ ಬರುವುದು. ಅದಕ್ಕಿಂತ ಮೊದಲು ಬರುವುದು ಈ ಜನವರಿ ಲಾಸ್ಟ್ಗೆ ಅಂದರೆ 31ರ ಒಳಗಡೆ ಈ ಒಂದು ಸ್ಟೇಟಸಲ್ಲಿ ನಿಮಗೆ ಕಾಣಸಿಗ್ಬೋದು. ಅದಕ್ಕಿಂತ ಮೊದಲು ನೀವೊಮ್ಮೆ ಸ್ಟೇಟಸನ್ನು ಪೂರ್ತಿಯಾಗಿ ಚೆಕ್ ಮಾಡಿಕೊಳ್ಳಿ. ಅಂದರೆ ನಿಮ್ಮಲ್ಲಿ ಯಾವುದಾದರೂ ಪ್ರಾಬ್ಲಮ್ ಇದೆಯಾ, ಅಂದರೆ KYC ಕರೆಕ್ಟಾಗಿ ಮಾಡಿದ್ದೀರಾ, ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿದೆಯಾ, ನಿಮ್ಮ ಹೆಸರು ಕರೆಕ್ಟಾಗಿದೆಯಾ, ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ. ಒಬ್ಬೊಬ್ಬರಿಗೆ 2 ಹೆಸರು ಇರುತ್ತದೆ. ಆದರೆ ಇಲ್ಲಿ ಯಾವ ಹೆಸರನ್ನು ಕೊಟ್ಟಿದ್ದೀರಿ ಮತ್ತು ಆಧಾರ್ ಕಾರ್ಡ್ ಯಾವ ಹೆಸರಿದೆ ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಇಲ್ಲಾಂದರೆ ಮಿಸ್ಮ್ಯಾಚ್ ಆದರೆ ನಿಮಗೆ ಈ ಹಣದಿಂದ ನೀವು ವಂಚಿತರಾಗುತ್ತೀರಿ. ಆದ್ದರಿಂದ ನಿಮ್ಮ ಹೆಸರನ್ನು ಸರಿಪಡಿಸಿಕೊಳ್ಳಿ ಮತ್ತು ಇದು KYC ಮಾಡಿ ಮತ್ತು ಬ್ಯಾಂಕ್ ಸೀಡಿಂಗ್ ಆಗಿದೆಯಾ ಎಂದು ನೋಡಿಕೊಳ್ಳಿ. ಮತ್ತು ಜಮೀನಿನ ಪತ್ರವನ್ನು ಕರೆಕ್ಟಾಗಿ ಕೊಡಿ. ಅದು ತಹಸೀಲ್ದಾರ್ನ ಮುಖಾಂತರವೇ ಮಾಡುವುದರಿಂದ ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಮತ್ತು ಈಗ ಹೊಸದಾಗಿ ಬಂದ ಕಿಸಾನ್ ID ಕಾರ್ಡನ್ನು ಕೂಡ ನೀವು ರೆಡಿ ಮಾಡಿದ್ದೀರಾ, ಅದರಲ್ಲಿ ಏನಾದರೂ ತೊಂದರೆ ಇದೆಯಾ, ಮತ್ತು ನಿಮ್ಮಲ್ಲಿ ಸ್ಟೇಟಸಲ್ಲಿ ಚೆಕ್ ಮಾಡುವಾಗ ಲ್ಯಾಂಡ್ ಸೀಡಿಂಗ್ ಟಿಕ್ ಇದೆಯಾ, KYC ಟಿಕ್ ಆಗಿದೆಯಾ ಎಂಬುದನ್ನೆಲ್ಲ ಒಂದು ಚೆಕ್ ಮಾಡಿ ರೆಡಿಯಾಗಿ ಇಟ್ಟುಕೊಳ್ಳಿ. ಅಂದರೆ ಜನವರಿ 31ರ ಒಳಗಡೆ ಈ ಕೆಲಸವನ್ನು ಕಂಪ್ಲೀಟಾಗಿ ನಾವು ಮಾಡಿರಲೇಬೇಕು. ಆದ್ದರಿಂದ ನೀವು ಸರಿಯಾಗಿ ಮಾಡಿರಿ ಎಂದು ನಂಬುತ್ತೇನೆ ನಾನು.
ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಮಾಡಿಟ್ಟುಕೊಳ್ಳಿ. ಈ 19ನೇ ಕಂತಿನ ಹಣವು ನಮಗೆ ಫೆಬ್ರವರಿ ಮೊದಲ ವಾರದಲ್ಲೇ ಸಿಗುವ ಸಾಧ್ಯತೆ ಇದೆ. ಅಂದರೆ 1 ರಿಂದ 8 ತಾರೀಕಿನ ಒಳಗಡೆ ಈ ಹಣವು ನಮ್ಮ ಅಕೌಂಟಿಗೆ ಬಂದು ಸೇರಲಿದೆ. ಮತ್ತು ಈ 19ನೇ ಕಂತಿನ ಹಣದಲ್ಲಿ ಎಷ್ಟು ಬರುತ್ತದೆ ಎಂಬುದರ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ಆದರೆ ಈಗ ಈ ಕಳೆದ ಬಜೆಟ್ನಲ್ಲೇ ಈ ಒಂದು ಇದರ ಹಣವನ್ನು ಜಾಸ್ತಿ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಚಿಂತಿಸ್ತಾನೇ ಇದೆ. ತುಂಬ ಎಲ್ಲ ರಾಜ್ಯಗಳಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾನೇ ಇದ್ದಾರೆ. ಅಂದರೆ ಇದು 2019ರಲ್ಲಿ ಈ ಒಂದು 2000ವನ್ನು ಅಂದರೆ ವರ್ಷಕ್ಕೆ 6000ವನ್ನು ಕೊಡ್ತೇವೆ ಎಂದು ಸರ್ಕಾರ ಅನೌನ್ಸ್ ಮಾಡಿತ್ತು. ಅದು ಇಲ್ಲಿವರೆಗೆ ಸರಿಯಾಗಿ ರೀತಿಯಲ್ಲಿ ನಡೆದು ಬಂದಿದೆ. ಆದರೆ ಈಗ ಏನಂದರೆ ರೈತರ ಗೋಳೇನೆಂದರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಯಿತು. ಅಂದರೆ ಡೀಸೆಲಿಗೆ ಮತ್ತು ಯಾರನ್ನು ಕಟಾವಿಗೆ ಆಳನ್ನು ಮಾಡಿರ್ತಾರೆ ಅಂಥವರಿಗೂ ಕೂಡ ಸಂಬಳ ಜಾಸ್ತಿಯಾಗಿದೆ. ಬಾಕಿ ಎಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆದ್ದರಿಂದ ಈ ಒಂದು 6000ವನ್ನು ಸರಿ ಡಬಲ್ ಆಗಿ 12,000ವಾಗಿ ಮಾಡಬೇಕು ಎಂಬುದರ ಬಗ್ಗೆ ತುಂಬ ಜನರು ರಿಕ್ವೆಸ್ಟ್ ಮಾಡಿದ್ದರು. ಆದರೆ ಇದರ ಬಗ್ಗೆ ಸರ್ಕಾರ ಚಿಂತಿಸ್ತಾ ಇದೆ. ಅದು ಇನ್ನೂ ಎಷ್ಟು ಮಾಡ್ತಾರೆ ಏನು ಗೊತ್ತಿಲ್ಲ. ಈ 19ನೇ ಕಂತಿಗೆ ಕೊಡ್ತಾರಾ ಅಲ್ಲ 20ನೇ ಕಂತಿಗೆ ಕೊಡ್ತಾರಾ ಎಂಬುದರ ಬಗ್ಗೆ ಕೂಡ ಒಂದು ಡೌಟ್ ಇದೆ. ಆದರೆ ಅದನ್ನು ಕೂಡ ಮಾಡುವ ಒಂದು ಚಾನ್ಸ್ ಇದೆ. ಅಂದರೆ 4,000 ಒಂದು ಕಂತಿಗೆ 4,000ದ ಬಗ್ಗೆ 3 ಕಂತಿಗೆ ಆಗುವಾಗ 12,000 ಆಯ್ತಲ್ವ. ಇದರ ಬಗ್ಗೆ ಸರಿ ಡಬಲ್ ಕೊಡಬೇಕು ಎಂಬುದರ ಬಗ್ಗೆ ರೈತರ ಒಂದು ಗೋಳಾಗಿತ್ತು. ತುಂಬ ರೈತರು ರಿಕ್ವೆಸ್ಟನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಏನು ಮಾಡ್ತದೆ ಎಂಬುದು ಗೊತ್ತಿಲ್ಲ. ಅದು ನಾವೆಲ್ಲರೂ ಒಮ್ಮೆ ಕಾಯಬೇಕಷ್ಟೇ, ಬೇರೆ ಏನು ದಾರಿ ಇಲ್ಲ ನಮಗೆ. ಆದ್ದರಿಂದ ಸರ್ಕಾರವು 19ನೇ ಕಂತಿನ ಹಣವನ್ನು ಸರಿಯಾದ ಟೈಮಲ್ಲೇ ನಮಗೆ ಬಿಡುಗಡೆ ಮಾಡುತ್ತಾರೆ. ಆದ್ದರಿಂದ ಎಲ್ಲರೂ ನಾವು ಕಾಯೋಣ. ಸರ್ಕಾರವು ಯಾವ ಊರಲ್ಲಿ ಎಲ್ಲಿ ಯಾವ ಈವೆಂಟನ್ನು ಇಟ್ಟು ಮೋದಿಜಿಯವರು ಈ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಎಂಬುದರ ಬಗ್ಗೆ ಅಧಿಕೃತವಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ಯಾವಾಗ ಮಾಡುತ್ತಾರೆ ಒಂದು ಗೊತ್ತಿಲ್ಲ. ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಬಂದ ಮೇಲೇ ನಮಗೆ ಎಲ್ಲ ಡೀಟೇಲ್ಸ್ ಬರುವುದು. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಸರ್ಕಾರದ ಕಡೆಯಿಂದ ಮಾಡಿ ಆಗಿದೆ. ಇನ್ನು ಕೆಲವರು ಇನ್ನೂ ಕೂಡ ಕಿಸಾನ್ ಕಾರ್ಡನ್ನು ಮಾಡಿರಲ್ಲ. ಅವರಿಗೂ ಕೂಡ ಮಾಡಲಿಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಕೊಟ್ಟಿದ್ದೆ. 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರಲ್ವ. ಇನ್ನೂ ಕೂಡ ಯಾರ್ಯಾರು ಮಾಡಿಲ್ಲವೋ ಅವರು ದಯವಿಟ್ಟು ಮಾಡಿಕೊಳ್ಳಿ. ಇನ್ನೂ ಕೂಡ ಟೈಮ್ ಇದೆ. ಜನವರಿ 31ರ ಒಳಗಡೆ ಎಲ್ಲ ಈ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿ ಸರ್ಕಾರವು ಈ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಆಲ್ರೆಡಿ ಮಾಡಿಯಾಗಿದೆ. ಇನ್ನೊಂದು ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಒಂದು ಮೆಸೇಜ್ ಬಂದರೆ ನಂತರ ಒಂದು 15 ದಿನದ ಒಳಗಡೆ ಈ ಒಂದು ಹಣವನ್ನು ಸರ್ಕಾರ ಬಿಡುಗಡೆ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಸಿ ಯು.